ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸೋಮವಾರ 1000 ವರ್ಷ ಇತಿಹಾಸ ಇರುವ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಹಾಗೂ ರುದ್ರಪೂಜೆ ವಿಧಿವಿಧಾನಗಳು ಸಡಗರ ಸಂಭ್ರಮದಿಂದ ನಡೆಯಿತು. ಇಡೀ ವಿಶ್ವವೇ ತನ್ನ ಕುಟುಂಬವೆಂದು ತಿಳಿದುಕೊಂಡು ಕಾರ್ಯನಿರ್ವಹಿಸುತ್ತಿರುವವರು ರವಿಶಂಕರ್ ಗುರೂಜಿ. ಇದರಿಂದಾಗಿ 150 ಹೆಚ್ಚು ದೇಶಗಳಲ್ಲಿ ಅವರಿಗೆ ಭಕ್ತರಿದ್ದಾರೆ. ಜ್ಯೋತಿರ್ಲಿಂಗವನ್ನು 108 ಪೂರ್ಣ ಕುಂಭಗಳೊಂದಿಗೆ ಮಹಿಳೆಯರು ಸ್ವಾಗತಿಸಿದರು. ಸಂಜೆ 4 ಗಂಟೆಗೆ ಒಳಮಠದ ಮುಂಭಾಗದಲ್ಲಿ ಆರ್ಟ್ ಆಫ್ ಲಿವಿಂಗ್ ಮೈಸೂರು ಆಶ್ರಮದ ದಿವ್ಯಪಾದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ದೇವರ ದಯೆಯಿಂದ ಜ್ಯೋತಿರ್ಲಿಂಗದ ತುಣುಕುಗಳು ಸಂರಕ್ಷಿಸಲ್ಪಟ್ಟಿದ್ದು ಅವುಗಳನ್ನು ಬ್ರಾಹ್ಮಣ ಕುಟುಂಬವೊಂದು ದಕ್ಷಿಣ ಭಾರತಕ್ಕೆ ತಂದು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಒಪ್ಪಿಸಿದ್ದು, ಗುರುಗಳ ಆಜ್ಞೆಯಂತೆ ದೇಶದ ಜನರಿಗೆ ಸೋಮನಾಥನ ದರ್ಶನ ಪುಣ್ಯದ ಕೆಲಸ ನಡೆದಿದೆ ಎಂದು ಹೇಳಿದರು. ಶ್ರೀ ರವಿಶಂಕರ್ ಗುರೂಜಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಆಶ್ರಮ ಸುಮಾರು 45 ವರ್ಷಗಳಿಂದ ತನ್ನ ಸೇವೆಯನ್ನ ನಿಸ್ವಾರ್ಥತೆಯಿಂದ ಸಮಾಜಕ್ಕೆ ಇಡೀ ವಿಶ್ವದಲ್ಲಿ 182 ಹೆಚ್ಚಿನ ರಾಷ್ಟ್ರಗಳು ಸೇವೆ ಸಲ್ಲಿಸುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ, ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ, ಆರ್ಟ್ ಆಫ್ ಲಿವಿಂಗ್ನ ಸಂದೀಪ್, ಅನಿತಾ, ತೇಜಸ್ವಿನಿ, ಕವಿತಾ, ಕಿರಣ್, ನವೀನ್, ಪಟ್ಟಣ ಪಂಚಾಯಿತಿ ಸದಸ್ಯ ಜಿಹಾದ್, ರವಿಕುಮಾರ್, ಬಿ ವಿನುತಾ, ಮುಖಂಡರಾದ ಎಂಆರ್ಟಿ ಸ್ವಾಮಿ, ಶಿವಕುಮಾರ್, ಪಿ ಶಿವಣ್ಣ, ರಾಮರೆಡ್ಡಿ, ಮಲ್ಲೇಶ್, ರಾಜೇಂದ್ರ, ಸತೀಶ್, ರುದ್ರೇಶ್ ಹಾಗೂ ಇನ್ನೂ ಇತರರು ಹಾಜರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ, ಪ್ರಜಾಪವ ಟಿವಿ. ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಮೊಟ್ಟ ಮೊದಲು ಮೂಲ ಜ್ಯೋತಿರ್ಲಿಂಗ ಯಾವ್ದಪ್ಪ ಅಂತಂದ್ರೆ ಈ ಸೋಮನಾಥ ಜ್ಯೋತಿರ್ಲಿಂಗ. ಇದು ಸತ್ಯಯುಗ ಕಾಲದಲ್ಲಿ ಸಾಕ್ಷಾತ್ ಚಂದ್ರದೇವರೇ ಸ್ಥಾಪನೆ ಮಾಡಿದ್ದ ಅಂತ ಒಂದು ಪ್ರತೀತಿ ಇದೆ. ಇವಾಗ ನೀವೇನ್ ನೋಡ್ತಿದೆ ಜ್ಯೋತಿರ್ಲಿಂಗಗಳನ್ನ, ಈ ಜ್ಯೋತಿರ್ಲಿಂಗನೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಪೂಜೆ ಮಾಡ್ಕೊಂಡು ಬಂದ ಅಂತ ಒಂದು ಪ್ರತೀತಿ ಇದೆ. ನೋಡಿ, ಈ ಜ್ಯೋತಿರ್ಲಿಂಗದ ವಿಶೇಷ ಏನಂತಂದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಇಲ್ಲ, ಕಬ್ಬಿಣದ ಅಂಶ ಇಲ್ಲ, ಆದ್ರೂ ಆಯಸ್ಕಾಂತಿ ಶಕ್ತಿ ಇದೆ, ಮ್ಯಾಗ್ನೆಟಿಕ್ ಪವರ್ ಇದೆ. ಇದೆಷ್ಟು ಪ್ರಬಲವಾಗಿತ್ತು ಅಂತಂದ್ರೆ ಇದು ಭೂಮಿ ಮೇಲೆ ಇಲ್ಲಿರುವಂತೆ ಆಕಾಶದ ಮೇಲೆ ತೇಲಾಡ್ತಿತ್ತಂತೆ. 1000 ವರ್ಷದ ಹಿಂದೆ ಮೊಹಮ್ಮದ್ ಗಜ್ನಿ ಇದು ಹಲವಾರು ಬಾರಿ ಇದನ್ನ ಧ್ವಂಸ ಮಾಡಿದ್ನಂತೆ. ಅಲ್ಲಿ ಇದ್ದ ಕೆಲವು ಅಗ್ನಿಹೋತ್ರ ಪುರೋಹಿತರು, ಬ್ರಾಹ್ಮಣರು, ತಮಿಳುನಾಡಿನ ಅಗ್ನಿಹೋತ್ರ ಪುರೋಹಿತರು ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಕಾಪಾಡ್ಕೊಂಡು ಬಂದ್ರು. 1000 ವರ್ಷದ ತನಕ ಹೀಗೆ ಅದನ್ನು ಶೇಖರಣೆ ಮಾಡ್ತಾ ಬಂದ್ರು. 1924ರಲ್ಲಿ ಕಾಂಚಿ ಶ್ರೀ ಶಂಕರಾಚಾರ್ಯರನ್ನ ಕುರಿತು ಮಾರ್ಗದರ್ಶನ ಮಾಡಿ ಜ್ಯೋತಿರ್ಲಿಂಗಗಳನ್ನು ಏನ್ ಮಾಡಬೇಕು ಅಂತ ಕೇಳುವಾಗ ಶಂಕರಾಚಾರ್ಯರು ಹೇಳ್ತಾರೆ, ಇನ್ನು 100 ವರ್ಷ ಹೀಗೆ ಇದನ್ನು ಪೂಜೆ ಮಾಡ್ಕೊಂಡ್ಬನ್ನಿ, ಕಾಪಾಡ್ಕೊಂಡ್ಬನ್ನಿ. 100 ವರ್ಷ ಆದ್ಮೇಲೆ ಅಂದ್ರೆ 2024ರಲ್ಲಿ ಅಯೋಧ್ಯದಲ್ಲಿ ಶ್ರೀ ರವಿಶಂಕರ್ ಗುರುದೇವರಿಂದ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತದೆ. ತದನಂತರ ಆ ಮಹಾಪುರುಷರಿಗೆ ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಸಮರ್ಪಣೆ ಮಾಡಿ ಅಂತ ಹೇಳಿ ಇವತ್ತು ಅವ್ರು ಹೇಳಿದ ಮಾತಿನಂತೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆರ್ಟ್ ಆಶ್ರಮದಲ್ಲಿ ಎಲ್ಲಾ ಜ್ಯೋತಿರ್ಲಿಂಗದ ಶೇಖರಣೆಗಳು ಮಾಡಿದ್ದೀವಿ. ಈಗ ಗುರುಗಳ ಮಾರ್ಗದರ್ಶನದಂತೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಜನರು ಇದರ ದರ್ಶನ ಪಡ್ಕೊಳ್ಳಿ ಅಂತ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೂ, ಪ್ರತಿಯೊಂದು ರಾಜ್ಯಕ್ಕೂ ಈ ಜ್ಯೋತಿರ್ಲಿಂಗ ಯಾತ್ರೆ ನಡೀತಿದೆ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ಈ ಜ್ಯೋತಿರ್ಲಿಂಗದ ಎದುರುಗಡೆ ನೀವೇನು ಸಂಕಲ್ಪ ತಗೋತೀರೋ, ಏನು ಕುಂದು ಕುರಿತು ಹೇಳ್ಕೊತೀವೋ, ಏನು ಕಷ್ಟ ಸುಖಗಳನ್ನು ಹೇಳ್ತೀವಿ, ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ. ಇದೇ ನಮ್ಮ ಸ್ವಂತ ಅನುಭವ. 2 ತಿಂಗಳಿಂದ ಪರ್ಯಟನೆ ಮಾಡ್ತಿದೀವಿ. ಎಷ್ಟೋ ಜನ ಹೇಳಿದರೆ ನಾವು ಇದರ ಸಂಕಲ್ಪ ತಗೊಂಡ್ವಿ, ಈ ತರ ಜ್ಯೋತಿರ್ಲಿಂಗ ಪೂಜೆ ಮಾಡಿದ್ವಿ, ನಮ್ಗೆ ಎಷ್ಟೋ ಸಹಾಯ ಆಯ್ತು ಅಂತ. ಒಂದು ವರ್ಷ ಹಳೆಯದಾದಂತ ಏನು ಸೋಮನಾಥ ಜ್ಯೋತಿರ್ಲಿಂಗದ ಅಭಿಷೇಕ ಮತ್ತು ದಿವ್ಯ ದರ್ಶನದ ಒಂದು ಸಮಾರಂಭ ಇವತ್ತು. ಈ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಏಕೆಂದ್ರೆ ಒಂದು ಧರ್ಮದ ನಾಡು, ಸತ್ಯದ ನಾಡು ಈ ಒಂದು ನಾಯಕನ ತಿಪ್ಪೇರುದ್ರ ಸ್ವಾಮಿ ಆಸ್ಥಾನ. ಹಾಗೆ ನಾವೆಲ್ಲ ಹೇಳ್ತೀವಿ, ನೆರೆ ಕೆನ್ನೆಗೆ, ನೆರೆಗಲ್ಲಕ್ಕೆ ಶರೀರ ದೂರು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಎಂದಾಗುವ ಮುನ್ನ, ಕಾಲ ಮೇಲೆ ಕೈಯನ್ನು ಉಪ್ಪು ಆವರಿಸುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅವರ ಆದರ್ಶಗಳನ್ನ, ಅವರ ವಚನಗಳನ್ನ ಇವತ್ತು ಕೂಡ ಅಷ್ಟೇ ಪ್ರಸ್ತುತವಾಗಿದೆ. ಯಾಕೆಂತೇಳಿದ್ರೆ ಭಕ್ತಿ ಮತ್ತು ನಂಬಿಕೆ ಅಂತವರು ಈ ಒಂದು ನಾಡು ಚಿತ್ರದುರ್ಗ ನಾಡು. ಈ ಚಿತ್ರದುರ್ಗ ನಾಡಲ್ಲಿ ಭಕ್ತಿ ನಂಬಿಕೆಗೆ ಅಷ್ಟೇ ಜನರು ಶ್ರೇಷ್ಠವಾದ ಒಂದು ಬಲವನ್ನು ತೋರಿಸ್ತಾರೆ. ನಂಬಿದನು ಪ್ರಹ್ಲಾದ, ನಂಬದಿಂದಲೂ ತಂದೆ ಹಿರಣ್ಯಾಕ್ಷ, ನಂಬಿಯು ನಂಬದಿದ್ದರೆ ಸಿಂಗುರದೊಳಗಿನ ನೊಣದಂತೆ ಮಂಕುತಿಮ್ಮ ಅಂತ DVG ಅವರು ಹೇಳಿದ್ದಾರೆ. ಹಾಗಾಗಿ ಇಲ್ಲೇ ಎಲ್ಲ ಜನರು ಕೂಡ ಭಕ್ತಿ ಭಾವನೆಯಲ್ಲಿ ಬೆರೆತು ಹೋಗಿದ್ದಾರೆ. ಸರ್ವಶ್ರೇಷ್ಠವಾದಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸೋಮನಾಥನ ಜ್ಯೋತಿರ್ಲಿಂಗ ದರ್ಶನವನ್ನು ಇವತ್ತು ಏರ್ಪಾಡು ಮಾಡಿರುವುದು ತುಂಬಾ ಔಚಿತ್ಯಪೂರ್ಣವಾಗಿದೆ. ಈ ದರ್ಶನದಿಂದ ಈ ವರ್ಷ ಈ ಚಿತ್ರದುರ್ಗ ನಾಡಿನ ಈ ನೆಲದಲ್ಲಿ
ಬೆಳೆ ಎಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಮತ್ತು ಎಲ್ಲರಿಗೂ ಕೂಡ ಕ್ಷೇಮ ಸಮೃದ್ಧಿಯನ್ನ ಆ ಭಗವಂತ ಮೃತ್ಯುಂಜಯನ ನೀಡಿ ಅಂತ ನಾನು ಕೇಳ್ತೀನಿ.